ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೇರ್ ಫಾಲ್ಗೆ ಒಂದು ಮನೆ ಮದ್ದು ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಸಲ ತೋರಿಸಿದ್ದೆ. ಇನ್ನು ಸ್ವಲ್ಪ ಅದರಲ್ಲಿ ಹ್ಯಾಕ್ ಮಾಡ್ಕೋಣ ಅಂತಂದ್ಬಿಟ್ಟು ನನಗೆ ಹೇರ್ ಫಾಲ್ ತುಂಬಾ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಫ್ರೆಂಡ್ಸ್. ಇದು ರೋಸ್ಮರಿ ಲೀಫ್ ಅಂತಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಮೀಶೋದಲ್ಲಿ ತುಂಬ ಆಫರಲ್ಲಿ ಸಿಗ್ತಾಯಿದೆ. ಇದು ಸ್ಕಿನ್ಗೂ ಒಳ್ಳೆಯದು ಮತ್ತು ಹೇರ್ಗೂ ತುಂಬಾ ಒಳ್ಳೆಯದು. ಮತ್ತು ಲವಂಗ ಬಗ್ಗೆ ಎಲ್ಲ ನೀವು ಕೇಳಲೇಬೇಕಾಗುತ್ತೆ. ಲವಂಗ ಅಂತ ನಮಗೆ ಸ್ಕಿನ್ಗಲ್ಲ ಹೇರ್ಗೆ ತುಂಬಾ ಒಳ್ಳೆ ಶೈನಿಂಗ್ ಕೊಡುತ್ತೆ. ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಇಟ್ಕೊಂಡು ನಾವು ಇವಾಗ ಯಾವ ಥರ ಮಾಡೋದು ಶಿರಮ್ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಬ್ರೂ ಪ್ಯಾಕೆಟ್ ಒಂದು ತಗೊಳ್ಳಿ, ಕಾಫಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಈ ಮೂರು ಹಾಕಿ ನಾವು ಒಂದು ಇದು ಮಾಡೋಣ ಫ್ರೆಂಡ್ಸ್. ಇವಾಗ ನೋಡಿ, ಒಂದು ಲೋಟ ನಾನು ನೀರು ಹಾಕಿದ್ದೀನಿ ನೋಡಿ. ಒಂದು ಲೋಟ ನೀರು ಹಾಕಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ನೀರು ಇಟ್ಕೊಂಡಿದ್ದೀನಿ, ಒಂದು ಲೋಟ ತುಂಬ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೇನು ಮಾಡಬೇಕಪ್ಪ ಅಂತಂದರೆ ರೋಸ್ಮೆರಿ ಲೀಫ್ ಅಂತಂದ್ಬಿಟ್ಟು ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ನಮಗೆ. ನೋಡಿ, ರೋಸ್ಮೆರಿ ಲೀಫ್ ಬಂದು ನೋಡಿ, ಇವಾಗ ಕುದಿಯೋ ನೀರಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಸಾಕು, 1 ಸ್ಪೂನ್ ಸಾಕು. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ರೋಸ್ಮೆರಿ ಲೀಫು ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಹೇರ್ ಫಾಲ್ ಆದರೆ ತುಂಬಾ ಇದಾಗುತ್ತೆ ಫ್ರೆಂಡ್ಸ್, ಕಡಿಮೆ ಆಗುತ್ತೆ. ಮತ್ತು ನೋಡಿ, ಇವಾಗ ಲವಂಗ ನಾವು ಇಷ್ಟು ಹಾಕ್ಕೊಳ್ಳೋಣ ನೋಡಿ. ಇಷ್ಟು ಲವಂಗ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ. 1 ಲೋಟ ನೀರು ತೊಗೊಳ್ಳಿ ಸಾಕು. ನೀವು ಚೆನ್ನಾಗಿ ಕುದಿ ಬರಬೇಕು, ಅದು ಗ್ರೀನಿಶ್ ಶೇಡ್ ಆಗಬೇಕು ನೋಡಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅದನ್ನು ಕಾಫಿ ಪುಡಿನ ಹಾಕ್ಕೊಳ್ಳೋದು. ಇವಾಗ ನೋಡಿ, ಇದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದುಬಿಟ್ಮೇಲೆ ನಾವು ಇದನ್ನು ಮಾಡ್ಕೊಂಡು ಸ್ಪ್ರೇ ಮಾಡ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ ಫ್ರೆಂಡ್ಸ್. ನೋಡಿ, ಕುದ್ದಿದೆ. ಇವಾಗ ಇದನ್ನು ಆಫ್ ಮಾಡ್ಕೊಂಡು ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇವಾಗ ಇದನ್ನು ಸೋರಿಸ್ಕೊಬೇಕು ಫ್ರೆಂಡ್ಸ್. ಸೋರಿಸ್ಕೊಳ್ಳೋಣ ನೋಡಿ, ಒಂದು ಲೋಟದಲ್ಲಿ ಸೋರಿಸ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾವು ಸೋಸ್ಕೊಂಡಿದ್ದಾಯಿತು. ಇದಕ್ಕೆ ಬ್ರೂ ಪ್ಯಾಕೆಟ್ ಬರುತ್ತಲ್ಲ, ಬ್ರೂ ಪ್ಯಾಕೆಟ್ನ ಸ್ವಲ್ಪ ಹಾಕೋಣ. ಇವಾಗ ನೋಡಿ ಫ್ರೆಂಡ್ಸ್, ಬ್ರೂ ಪ್ಯಾಕೆಟ್ ಏನಕ್ಕೆ ಅಂದರೆ, ಕಾಫಿ ಪುಡಿ ಏನಕ್ಕೆ ಅಂದರೆ ಕೂದಲು ನಮಗೆ ಕಪ್ಪು ಕೊಡುತ್ತೆ. ಸ್ವಲ್ಪ ಹಾಕೋಣ. ಇವಾಗ ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ನಾವು ಇದನ್ನು ಹಾಕೋಣ ಫ್ರೆಂಡ್ಸ್. ಸ್ಪ್ರೇ ಬಾಟ್ಲಿಗೆ ಹಾಕೋಣ. ತಣ್ಣಗಾಗಲೇಬೇಕು. ತಣ್ಣಗಾದ್ರೆ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೋಣ ನೋಡಿ. ನಾನು ಇವಾಗ ನೋಡೋದೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ಲು ನೋಡಿ 2 ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ಥರ ವಿಟಮಿನ್ ಕ್ಯಾಪ್ಸಲ್ಲು 2 ಹಾಕ್ಕೊಳ್ಳೋಣ ನೋಡಿ. ಇನ್ನೂ ಒಂದು ಹಾಕ್ತಾಯಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸಲ್ ಬಂದು ತುಂಬಾ ಒಳ್ಳೆಯದು. ಸ್ಕಿನ್ಗೂ ಅಷ್ಟೇ, ಕೂದಲಿಗೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ಇವಾಗ ನಾವು 1 ಸ್ಪೂನಲ್ಲಿ ಈ ಥರ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಸ್ಪ್ರೇ ಬಾಟ್ಲಿ ಸಿಗುತ್ತೆ. ಇದು ತಣ್ಣಗಾಗಿದೆ ಆಲ್ರೆಡಿ ನೋಡಿ. ಇವಾಗ ಇದರಲ್ಲಿ ಸ್ಪ್ರೈ ಮಾಡ್ಕೊಳ್ಳೋಣ. ಇದು ಕೂದಲಿಗೆ ಯಾವ ಥರ ಅಪ್ಲೈ ಮಾಡೋದು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಆಗಿದೆ. ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಅಪ್ಲೈ ಮಾಡೋದು ನೋಡಿ. ಬುಡಕ್ಕೂ ಅಪ್ಲೈ ಮಾಡೋದು. ಕಾಫಿ ಪುಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ನೋಡಿ, ಈ ಥರ ಬುಡಕ್ಕೂ ಅಪ್ಲೈ ಮಾಡಬೇಕು. ಏರ್ ಫಾಲ್ ಕಮ್ಮಿ ಆಗುತ್ತೆ, ಕೂದಲು ಶೈನಿಂಗ್ ಬರುತ್ತೆ. ಕಾಫಿ ಪುಡಿ ನಾವು ಹಾಕಿದಿರಲ್ಲ, ತುಂಬಾ ಶೈನಿಂಗ್ ಬರುತ್ತೆ. ವಿಟಮಿನ್ ಇ ಕ್ಯಾಪ್ಸಲ್ಲು ಅಷ್ಟೇ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನಮಗೆ ಇದಕ್ಕೂ ಅಷ್ಟೇ, ಸ್ಕಿನ್ನಿಗೂ ಅಷ್ಟೇ, ಕೂದಲಿಗೂ ಅಷ್ಟೇ ಫ್ರೆಂಡ್ಸ್. ಈ ಥರ ಎಲ್ಲ ಸ್ಪ್ರೈ ಮಾಡಬೇಕು. ಬುಡಕ್ಕೂ ಸ್ಪ್ರೈ ಮಾಡಬೇಕು. ನಿಮ್ಮ ಮನೇಲಿ ಏನಾದರೂ ಸ್ಪ್ರೈ ಬಾಟ್ಲ್ ಇಲ್ಲ ಅಂತಂದರೆ ಫ್ರೆಂಡ್ಸ್ ನೋಡಿ, ಹತ್ತಿಯಲ್ಲಿ ಬೇಕಾದ್ರೆ ನೀವು ಇದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಏನಿಲ್ಲ ಅಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮಸಾಜ್ ಕೊಡಬೇಕು. ಸ್ಪ್ರೇ ಆಗಿದ ತಕ್ಷಣ ಈ ಥರ ಮಸಾಜ್ ಕೊಡಬೇಕು ನೋಡಿ. ಒಂದ್ಸಲ ನೀವು ಅಪ್ಲೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ. ಅವಳು ಇದು ಕೂದಲು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ.
ನೋಡಿ ಫ್ರೆಂಡ್ಸ್, ನಾನೆಲ್ಲ ಇದೇ ಅಪ್ಲೈ ಮಾಡೋದು. ಇದು ನಾವು ನೈಟ್ ಬೇಕಾದರೆ ಹಾಕ್ಕೋಬೋದು, ಬೆಳಗ್ಗೆ ಬೇಕಾದರೆ ಸ್ನಾನ ಮಾಡ್ಬೋದು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.